ಮುಂಬೈ 9ನೇ ಸ್ಥಾನದಲ್ಲಿರೋದು. ಸೊ ಅವರು ವಾಪಸ್ ಬರಬೇಕು, ಈ ಸೀಸನ್ ಹೋಪ್ಸ್ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಗೆಲ್ಲಲೇಬೇಕಾಗಿದೆ. ಕ್ವಶನ್ ಮಾರ್ಕ್ ಇನ್ನ ಇದೆ, ರೋಹಿತ್ ಶರ್ಮಾ ಅವರು ಫಿಟ್ ಆಗಿದ್ದಾರಾ ಇಲ್ವಾ ಅಂತ. ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ನ್ಯೂಸ್ ಪೇಪರ್ ರಿಪೋರ್ಟ್ಗಳೆಲ್ಲ. ಅದೇನು ಹೇಳುತ್ತೆ ಅಂದ್ರೆ ನಿನ್ನೆ ಇವರು ಟ್ರೈನಿಂಗ್ ಬಂದಿದ್ರು, ಬಟ್ ಬ್ಯಾಟಿಂಗ್ ಆಡ್ಲಿಲ್ಲ, ವಾರ್ಮ್ ಅಪ್ ಮಾಡ್ತಾ ಇದ್ರು, ಎಕ್ಸಸೈಸ್ಗಳು ಮಾಡ್ತಾ ಇದ್ರು, ಆಮೇಲೆ ಮಾತಾಡ್ತಾ ಇದ್ರು ಅಂತ. ಸೊ ಇದೇನು ಹಿಂಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಕೂಡ ರೋಹಿತ್ ಶರ್ಮಾ ಆಡೋದು ಸಿಕ್ಕಾಪಟ್ಟೆ ಡೌಟ್ ಇದೆ ಅಂತ ಈ ಮಾಹಿತಿ ನಮಗೆ ತಿಳಿಸ್ತಾ ಇದೆ. ಆಮೇಲೆ ಅವ್ರ ಬದಲು ಬಂದಿರುವಂತ ಡ್ಯಾನಿಶ್ ಮಾಲೇವರ್ 2 ಇನ್ನಿಂಗ್ಸ್ ಅಲ್ಲೂ ನನಗೆ ಕನ್ವಿನ್ಸ್ ಮಾಡಿಲ್ಲಮ್ಮ. ಅವರು ಬ್ಯಾಟಿಂಗ್ ಅಲ್ಲಿ ಮಾಲ್ವೇರ್ ಇದೆ ಅನಿಸ್ತಾ ಇದೆ. ಅದು T20 ಕ್ರಿಕೆಟ್ ಅಂತ ಬಂದಾಗ ಅವ್ರ ಬದಲು ಬೇರೆಯವ್ರ ಕಡೆ ನೋಡೋ ಸಮಯ ಬಂದಿದೆ. ಅವಕಾಶ ಕೊಡಬೇಕು ರಾಬಿನ್ ಮಿನ್ಸ್ಗೆ. ಬೇಕಾದ್ರೆ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬದಲಾವಣೆ ಮಾಡಿ ನಮಂದೀರ್ನ ತಗೊಂಡ್ ಬನ್ನಿ. ಆಮೇಲೆ ಗುಡ್ ನ್ಯೂಸ್ ಏನಪ್ಪಾ ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಅಂದ್ರೆ ವಿಲ್ ಜಾಕ್ಸ್ ಇಸ್ ಬ್ಯಾಕ್. ಅಂದ್ರೆ ಅವ್ರು ಆಲ್ರೆಡಿ ಬಂದ್ಬಿಟ್ಟಿದ್ರು, ಇವತ್ತು 11 ಅಲ್ಲಿ ಇಳಿತಾರೆ. ಕಾರಣ ಏನ್ ಹೇಳಿ, ಟಾಪ್ 3 ಲೆಫ್ಟ್ ಹ್ಯಾಂಡರ್ಗಳಿದ್ದಾರೆ, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಅಂಡ್ ಇಶಾನ್ ಕಿಶನ್. ವಿಲ್ ಜಾಕ್ಸ್ ನಿಮ್ಗೆ ಜ್ಞಾಪಕ ಇದ್ರೆ ಒಳ್ಳೆ ಆಫ್ ಸ್ಪಿನ್ ಹಾಕಿ ಪವರ್ ಪ್ಲೇ ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಅಭಿಷೇಕ್ ಶರ್ಮಾನು ಔಟ್ ಮಾಡಿದ್ರು, ಅದು ಇದೆ ವಾಂಕಡೆ ಸ್ಟೇಡಿಯಂ ಅಲ್ಲಿ. ಆಮೇಲೆ 4 ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ನ ತಗೊಂಡಿದ್ರು ಅವರ ಆಲ್ರೌಂಡ್ ಕೇಪಬಿಲಿಟಿಗೆ ಇನ್ ವರ್ಲ್ಡ್ ಕಪ್. ಅದಕ್ಕೋಸ್ಕರ ಅಪ್ ಫ್ರಂಟ್ ಬುಮ್ರಾ ಜೊತೆ ಇವ್ರನ್ನ ಯೂಸ್ ಮಾಡಿದ್ರೆ ಇವತ್ತು ಆಶ್ಚರ್ಯ ಇಲ್ಲ, ಅಥವಾ ಒಂದು ರಣನೀತಿ ಇರುತ್ತೆ ಮುಂಬೈ ಇಂಡಿಯನ್ಸ್ದು ಅಗೇನ್ಸ್ಟ್ ಅಭಿಷೇಕ್ ಶರ್ಮಾ ಅಂಡ್ ಟ್ರಾವಿಸ್ ಹೆಡ್. ಐ ವಿಲ್ ಸ್ಟಾರ್ಟ್ ವಿತ್ ವಿಲ್ ಜಾಕ್ಸ್ ಅಂತ.